ಇದಿಷ್ಟೇ ಅಂತ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಪ್ರಶಸ್ತಿ ವಿಜೇತರಿಗೂ ಒಂದು ಗೌರವ ಸಲ್ಲಿಸುವ ಕಾರ್ಯಕ್ರಮ ಇದೆ. ಹಾಗಾಗಿ ಇದು ಬರೀ ವಾರ್ಷಿಕೋತ್ಸವ ಅಲ್ಲ, ಇದೊಂದು ಟೀಚರ್ಸ್ ಡೇ ಅಂತ ಪರಿಗಣಿಸಬಹುದು. ಎಲ್ಲ ಟೀಚರ್ಸ್ಗೂ, ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಎಲ್ಲ ಗುರುಗಳು ಒಂದು ಚಪ್ಪಾಳೆ ಮೂಲಕ ಗೌರವ ಸಲ್ಲಿಸೋಣ. ಒಂದು ಎರಡು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಚರ್ಗೆ ಹಿಂದಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಪಾಠ ಮಾಡೋದು ಟೀಚರ್ಗೆ ಬಹಳ ಇಷ್ಟ, ಈಸಿ ಇತ್ತು. ಯಾಕೆಂದ್ರೆ ಕಂಪ್ಯೂಟರ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಇನ್ಫಾರ್ಮೇಶನ್ ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಬರೀ ಬುಕ್ಕು ಏನ್ ಹೇಳ್ತಾರೋ ಅದೇ ವೇದ ವಾಕ್ಯ ಎಲ್ಲ ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಮಕ್ಕಳಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಟೀಚರ್ಸ್ ಇದು ಬರೋಕ್ ಮುಂಚೆ ಇನ್ಫಾರ್ಮೇಶನ್ ರೆಡಿ ಇರುತ್ತೆ. ಎಲ್ಲ ಗೂಗಲ್ ಅಲ್ಲಿ ನೋಡುತ್ತಾರೆ, ವಿಡಿಯೋ ಬರ್ತಾ ಇರುತ್ತೆ, ಟಿವಿದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಇಂದಿನ ಶಿಕ್ಷಕರು ತುಂಬಾ ಕಷ್ಟ ಪಡಬೇಕಾಗಿದೆ, ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಾಗಿದೆ. ಹಾಗೂ ಅದು ಕಂಪ್ಯೂಟರ್ ಇರ್ಬೋದು, ವಿಜ್ಞಾನ ಇರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಅವರು ತಿಳ್ಕೊಂಡಿರ್ಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು. ಹಾಗಾಗಿ ಮಕ್ಕಳಿಗೆ ಪಾಠ ಮಾಡೋದು ಈಗಿನ ಕಾಲದಲ್ಲಿ ಅಷ್ಟು ಈಸಿ ಅಲ್ಲ. ಐ ಥಿಂಕ್ ಎಲ್ಲ ಈಗಿನ ಶಿಕ್ಷಕರಿಗೆ ಅವರ ಒಂದು ಹೇಳಿಕೆಗೆ ಒಂದು ಚಪ್ಪಾಳೆ ಕೊಡಬೇಕು ಅಂತ ಮತ್ತೆ ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ವರ್ಷದಿಂದ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಸರ್ಕಾರದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಶಿಕ್ಷಕರಿದ್ದಾರೆ ಅಕಾಡೆಮಿಕ್ ಅಲ್ಲಿ ನನಗೆ ಗೊತ್ತಿಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೀನಿ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಬರೀ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋದಲ್ಲ, ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಪಾಠ ಆದ್ಮೇಲೆ, ಒಂದೊಂದು ಲೆಸನ್ ಆದ್ಮೇಲೆ ಅಂತ ಎವಾಲ್ಯೂಯೇಟ್ ಮಾಡಬೇಕು, ಅದಕ್ಕೆ ಮಾರ್ಕ್ಸ್ ಕೊಡಬೇಕು. ಆ ಮಾರ್ಕ್ಸ್ ನ ಕಂಪ್ಯೂಟರ್ ಅಲ್ಲಿ ಎಂಟರ್ ಮಾಡಬೇಕು. ಮುಂಚೆ ಎಲ್ಲ ಇನ್ಸ್ಪೆಕ್ಷನ್ ಅಂತ ಸ್ಕೂಲ್ಗೆ ಶಾಲೆಗೆ ಬರ್ತಾ ಇದ್ರು, ಇವಾಗ ಶಾಲೆಗೆ ಬರಲ್ಲ. ಒಂದು ಕಂಪ್ಯೂಟರ್ ಕ್ಲಿಕ್ ಅಲ್ಲಿ ಯಾವ ಸ್ಕೂಲಲ್ಲಿ ಮಕ್ಕಳು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ಟೀಚರ್ಸ್ಗಳು ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇಲ್ಲದೆ ಇದ್ರೆ ಕಲ್ತ್ಕೋಬೇಕು. ಹಾಗೆ ಸ್ಪೋಕನ್ ಇಂಗ್ಲಿಷು ಅಷ್ಟೇ ಅವಶ್ಯಕತೆ ಇದೆ, ಅದು ನೋಡ್ಕೋಬೇಕು. ಈ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಲ್ಲದೆ ಇನ್ನೊಂದು ವಿಚಾರ, ಶಿಕ್ಷಕರಿಗೆ ಮುಂಚೆ ಎಲ್ಲ ಪೆನ್ಷನ್ ಅಂತ ಬರ್ತಾ ಇತ್ತು. ಇದು ಬರೀ ಶಿಕ್ಷಕರಿಗೆ ಹೇಳ್ತಾ ಇಲ್ಲ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಇದೇನಂದ್ರೆ ಮುಂಚೆ ಪೆನ್ಷನ್ ಅಂತ ಬರ್ತಾ ಇತ್ತು. ರಿಟೈರ್ ಆದ್ಮೇಲೆ 58-60 ವರ್ಷಕ್ಕೆ ರಿಟೈರ್ ಆದ್ರೆ ಅವ್ರೊಂದು ಪೆನ್ಷನ್ ಅಂತ ಬರ್ತಾ ಇತ್ತು. ಈಗಿನ ಕಾಲದಲ್ಲಿ ಪೆನ್ಷನ್ ಅನ್ನೋದಿಲ್ಲ. ಅವರ ಯೋಗಕ್ಷೇಮ ಅವರೇ ನೋಡ್ಕೋಬೇಕು 60 ಆದ್ಮೇಲೆ. ಹಾಗಾಗಿ ಸಾಕಷ್ಟು ಇವಾಗಲೇ ದುಡಿತಾ ಇರುವಾಗ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡಿಕೊಂಡು, ರಿಟೈರ್ ಸ್ಮಾರ್ಟ್ ಅಂತ ಮಾಡಿಕೊಂಡು ಆರಾಮಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಇದಕ್ಕೆ ನನ್ನಿಂದ ಒಂದು ವ್ಯವಸ್ಥೆ ಇದೆ. ಒಂದು, ನಾನು SBI ಅಲ್ಲಿ ಅಡ್ವೈಸರ್ ಆಗಿದ್ದೀನಿ. ಏನೇನು ಇನ್ವೆಸ್ಟ್ಮೆಂಟ್ ಇದೆಯೋ ಅದೆಲ್ಲ ಮಾಡ್ಕೋಬಹುದು. ನನ್ನ ನಂಬರ್ ತಗೊಳ್ಳಿ ಆಮೇಲೆ. ಅದೊಂದು. ಇನ್ನೊಂದು ಎಡ್ಯುಟೆಕ್ ಅಂತ ಒಂದು ಕಂಪನಿ ಹೊಸ ಒಂದು ಶಿಕ್ಷಣ ಇದರಲ್ಲಿ ಒಂದು ತಂತ್ರಜ್ಞಾನ ಮಾಡ್ಕೊಂಡು ಬಂದಿದೆ. ಒಂದು ಬುಕ್ ಕೊಟ್ಟಿದೆ, ಫಿಸಿಕಲ್ ಬುಕ್ ಡಿಜಿಟಲ್ ಲರ್ನಿಂಗ್ ಅಂತ. ಇದರಲ್ಲಿ QR ಕೋಡೆಡ್ ಬುಕ್ ಇರುತ್ತೆ. ಅದರಲ್ಲಿ ಮಕ್ಕಳಿಗೆ ಓದೋದಿಕ್ಕೆ ಪಾಠಶಾಲೆಯಲ್ಲಿ ಬೈ ಚಾನ್ಸ್ ಏನಾದ್ರು ಮಿಸ್ ಮಾಡಿದ್ರೆ, ಯಾವತ್ತೋ ಒಂದು ದಿವಸ ಜ್ಞಾನ ಇಲ್ಲದೆ ಅದು ಅಡಿಜ್ಞಾನ ಇದೆ, ಅದನ್ನ ಮನೆಯಲ್ಲಿ ಬಂದು ಅದೇ ಪಾಠನ ವಿಡಿಯೋ ಮುಖಾಂತರ ನೋಡ್ಕೋಬಹುದು. ಹೀಗಾಗಿ ಅವರಿಗೆ ಅದನ್ನ ಎಕ್ಸೆಲ್ ಬೇಕಾದ್ರೆ ರಿವೈಸ್ ಮಾಡ್ಬೋದು, ರಿವೈಸ್ ಮಾಡಿದ್ಮೇಲೆ ಎವ್ಯಾಲ್ಯೂಯೇಷನ್ ಮಾಡ್ಕೋಬಹುದು. ಇದು ಪೇರೆಂಟ್ಸ್ಗೂ ತುಂಬಾ ಉತ್ತಮ. ಯಾಕೆಂದ್ರೆ ಪೇರೆಂಟ್ಸ್ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೋದು. ಹೀಗಾಗಿ ಇದೊಂದು ಎಡ್ಯುಟೆಕ್ ಅಂತ
ಇದರಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಫಿಸಿಕ್ಸ್ ಅಂಡ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಬುಕ್ ಇದೆ, ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಇದೆ, ಆಮೇಲೆ ಕಂಪ್ಯೂಟರ್ ಇದೆ, ಇದೆಲ್ಲ ಬುಕ್ಸ್ ಇದೆ. ಇದು ಫಿಸಿಕಲ್ ಅಂಡ್ ಡಿಜಿಟಲ್ ಲರ್ನಿಂಗ್ ಅಂತ. ಇದು ಯಾಕಾದ್ರೂ ಅವಶ್ಯಕತೆ ಇದ್ರೆ ಮಕ್ಕಳಿಗೆ ಪೇರೆಂಟ್ಸ್ ಕೊಡ್ಕೋಬಹುದು. ಇದಕ್ಕೂ ನನ್ನ ಕಾಂಟ್ಯಾಕ್ಟ್. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ಸ.